ರಘುಪತಿ ಸರ್ ಇವರಿಗೆ ನಮ್ಮ ಪುಣ್ಯಕೋಟಿ ಕಲಾ ಕೇಂದ್ರ ಟ್ರಸ್ಟ್ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಸುಸಂಸ್ಕೃತ ಸಂಸ್ಕೃತಿಯುಳ್ಳಂತಹ ಪ್ರೀತಿಯ ವಿದ್ಯಾರ್ಥಿಗಳು, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹಿರಿಯರಿಂದ ಕೂಡಿರೋನೇ ವಿದ್ಯಾರ್ಥಿ, ಆ ಗುಣ ನಿಮ್ಮಲ್ಲಿ ಖಂಡಿತ ಇದೆ. ಇವತ್ತು ನಾನು ವಿಶೇಷವಾಗಿ ಮಾತಾಡ್ತಾ ಇಲ್ಲ, ಅವತ್ತು ಅಂಬೇಡ್ಕರ್ ಕಾಲೇಜಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಗುರುಗಳಿಗೆ ಹಾಗೂ ಮಕ್ಕಳಿಗೆ ನಾವು ಎಷ್ಟು ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸೋದು ಸಾಲದು. ನಿಮ್ಮಂತ ವಿದ್ಯಾರ್ಥಿಗಳಿಂದಲೇ ನಮ್ಮ ದೇಶ ಸುಭಿಕ್ಷವಾಗಿ ಮುನ್ನಡೆಯಲಿಕ್ಕೆ ಕೇಳ್ತ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪುಣ್ಯಕೋಟಿ ಕಲಾ ಕೇಂದ್ರ ಟ್ರಸ್ಟ್ ಪರವಾಗಿ ಮತ್ತೊಮ್ಮೆ ಮೊಗದೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾವು ಯಾವತ್ತೂ ಯಾವ ಇವೆಂಟ್ ಬಂದು ಈ ತರ ಬರೀ MCA ಬಂದು ಅಟೆಂಡ್ ಮಾಡಿದ್ದಲ್ಲ, ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದು. ನಾವು ಕಮ್ಮಿ ಜನನೇ ಬಂದಿದ್ದೀವಿ, ಬಟ್ ಥ್ಯಾಂಕ್ಸ್ ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮಗೂ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ನೆಕ್ಸ್ಟ್ ಟೈಮ್ ನಾವು ಹೋಗಿ ಕೇಳ್ಬೋದು ಸರ್ಗೆ, ನಾವೇ ಬೇರೆಯವರಲ್ಲ ಅಂತ. ಥ್ಯಾಂಕ್ಸ್ ಸರ್, ಚೇತನ್ ಸರ್ ಥ್ಯಾಂಕ್ಸ್, ಥ್ಯಾಂಕ್ಸ್. ಸೊ ನೆಕ್ಸ್ಟ್ ಟೈಮ್ ಏನೇ ಇದ್ರು ನಮ್ಮಲ್ಲಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಬೇಕು, ನಾವು ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕಂತ ಇರುತ್ತೆ. ನಾವು ಡಿಗ್ರಿ ನಮ್ಗೆ ಚಾನ್ಸ್ ಸಿಗಲಿಲ್ಲ, ಸೊ PG ನಾವು ಮಾಡೋಣ ಅಂತ ಬಂದ್ವಿ. ಬಟ್ ಫಸ್ಟ್ ಇಯರ್ ಲೆಫ್ಟ್ ಔಟ್ ಫೀಲ್ ಆಯ್ತು. ಈ ಸೆಕೆಂಡ್ ಇಯರ್ ನಾವಂತೂ ಬಿಡಲ್ಲ, ನಾವಂತೂ ಎಲ್ಲ ಮಾಡ್ತೀವಿ. ನಾವು ಎಷ್ಟು ಜನ ಬರ್ತೀವೋ ಗೊತ್ತಿಲ್ಲ, ಬಟ್ ನಮ್ ಕಡೆ ನಾವು 4-5 ಜನ, ನಮ್ ಕಡೆ ಏನಾಗುತ್ತೆ ನಾವೆಲ್ಲ ಮಾಡ್ತೀವಿ. Maybe they come to your age, maybe they'll get that maturity, I don't know. But they're so mature. Yes, ಸಂಸ್ಕೃತಿ ಅವ್ರಿಗಿರೋದು. Yes. ಹೌದು, ಇವಾಗ ಸಬ್ಜೆಕ್ಟ್ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಪುಣ್ಯಕೋಟಿ ಕಲಾ ಕೇಂದ್ರ ಟ್ರಸ್ಟ್ ಮತ್ತೆ ಮಿನಿಸ್ಟ್ರಿ ಆಫ್ ಕಲ್ಚರ್ ನ್ಯೂ ಡೆಲ್ಲಿ ಹಾಗೂ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯ ಈ ಸಹಯೋಗದೊಂದಿಗೆ ಈ ಸೆಮಿನಾರ್ ನಡೀತಾ ಇದೆ. ವಿಷಯ ಸಂಸ್ಕೃತಿ ಅಂದು ಇಂದು ಮುಂದು. ಯಾಕಂದ್ರೆ ನಾವು ದೊಡ್ಡವರೇ ಮಾತಾಡ್ತೀವಿ, ಒಬ್ಬ ವಿದ್ಯಾರ್ಥಿ ಇದ್ರ ಬಗ್ಗೆ ಮಾತಾಡುವಾಗ ನಿಮ್ಗೆ ಅರ್ಥ ಆಗ್ಬೋದು, ಹೌದು ಏನ್ ಇವರೇ ಮಾತಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನನ್ನ ಒಂದು ಅನಿಸಿಕೆ ಅನಿಸ್ತು, ಒಬ್ಬ ಸ್ಟೂಡೆಂಟ್ ಕೈಲಿ ನಮ್ಮ ಕಲ್ಚರ್ ಬಗ್ಗೆ ಹೇಗೆ ಮಾತಾಡ್ಬೋದು ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ತೇಜ ಇವರನ್ನ ತೇಜ್ ವಿದ್ಯಾರ್ಥಿಯರ ಕರೆಯೋಣ. ಬಾ, ಸಂಸ್ಕೃತಿಯ ಬಗ್ಗೆ ಇವರ ಅನಿಸಿಕೆಯನ್ನು ನಾವು ಕೇಳ್ತಾ ಹೋಗೋಣ. ಮಾತಾಡ್ತಾ ಇದ್ದಾರೆ. ರತ್ನಾಕರ ಪದ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಶ್ರೀರತ್ನ ಒಂದೇ ಭಾರತ ಮಾತರಂ ಅಂತ ಹೇಳ್ತಾ ಭಾರತ ಮಾತೆಯ ಪದತಲಗಳಿಗೆ ವಂದಿಸುತ್ತಾ ನನ್ನ ಇವತ್ತಿನ ಮಾತನ್ನ ಪ್ರಾರಂಭಿಸ್ತಾ ಇದ್ದೇನೆ. ಮೊದಲನೇದಾಗಿ ನನಗೆ ಈ ಒಂದು ನಾಟಕದಲ್ಲಿ ಭಾಗವಹಿಸೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೋಡೋರಿಗೆ ಸುಮಾರಾಗಿ ನಾವು ಸ್ಟೇಜ್ ಮೇಲೆ ಏನ್ ಮಾಡ್ತೀವೋ ಅದಷ್ಟೇ ಕಾಣಿಸ್ಬೋದು, ಆದ್ರೆ ಆ ಸ್ಟೇಜ್ ಹಿಂದೆ ಎಷ್ಟೋ ನಗುಗಳಿವೆ, ಎಷ್ಟೋ ನೆನಪುಗಳಿವೆ, ಎಷ್ಟೋ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದೀವಿ. ನಾವು ಎಷ್ಟೋ ಸಲ ರಾತ್ರಿ ಅಂದ್ರೆ ಸಂಜೆ 6 ಗಂಟೆ 7 ಗಂಟೆವರೆಗೆಲ್ಲ ಪ್ರಾಕ್ಟೀಸ್ ಅಲ್ಲಿ ಇರ್ತಿದ್ವಿ. ಅವಾಗ ಎಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅದು ನಮ್ಗೆ ಗೊತ್ತು. ಸಂಸ್ಕೃತಿ ಆ ದಿನ ನಮ್ಗೆ ಸ್ಟೇಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆದ್ಮೇಲೆ ಅನಿಸ್ತು, ಓ ನಾಳೆಯಿಂದ ಪ್ರಾಕ್ಟೀಸ್ ಸೆಷನ್ ಇರಲ್ವಲ್ಲ ಅಂತ ನಮ್ಗೆ ಅನ್ಸಿರ್ತದೆ. ಸ್ಕಿಟ್ ಚೆನ್ನಾಗಾಯ್ತು, ಎಲ್ಲ ಖುಷಿ ಆಯ್ತು ನಿಜ, ಆದ್ರೆ ನಾಳೆಯಿಂದ ಪ್ರಾಕ್ಟೀಸ್ ಸೆಷನ್ ಇರಲ್ವಲ್ಲ ಅಂತ ಒಂದು ಬೇಜಾರು ನಮ್ಗೆ ಲಾಸ್ಟ್ ಕೊನೆಯವರೆಗೂ ಕಾಡ್ತಾನೆ ಇತ್ತು. ಆ ಟೈಮಲ್ಲಿ ನಾವು ಮಾಡಿರುವಂತದ್ದು ಏನೋ ಒಂದು ಖುಷಿ ಇರ್ಬೋದು. ಆ ಟೈಮಲ್ಲಿ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿರೋ ಚೇತನ್ ಸರ್ ಇರ್ಬೋದು, ಆರತಿ ಮ್ಯಾಮ್ ಇರ್ಬೋದು, ತಿಲಕರಾಜ್ ಸರ್ ಇರ್ಬೋದು, ಸಂಗೀತಾ ಮ್ಯಾಮ್ ಇರ್ಬೋದು, ಎಲ್ಲರೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ರು. ಮತ್ತೆ ಈ ಅವಕಾಶಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಅವಕಾಶಕ್ಕೆ ಕೂಡ ಧನ್ಯವಾದಗಳು. video box.
we're very grateful and thankful to you, man. You've done a great job today. Kudos. We have few Indian students also who are not part of this again, and we want you to come forward, brush your talent, and you come forward and show what your talent is, and you will feel good factor, your confidence will go up when you go to companies, when you give interviews, or when you are a part of a team. You can showcase your talent, and you can always say that you learned it from a college like this, and this is your time to use of the platform. So we are always there. SWO team